ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಶ್ರೀ ಆಂಜನೇಯಾಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ನಾವು ಇವತ್ತು ತಿಳಿಸ್ಕೊಡ್ತಾ ಇರೋದು ಅದ್ಭುತ ಮತ್ತು ಶಕ್ತಿಯುತವಾದ ರಾಶಿಚಕ್ರ ಚಿಹ್ನೆಯ ಬಗ್ಗೆ ಮಾತನಾಡಲಿದ್ದೇವೆ. ಆ ರಾಶಿಚಕ್ರ ಚಿಹ್ನೆ ಕುಂಭ. ಸ್ನೇಹಿತರೆ, ಕಾಲ ದೇವರ ಕೈಯಲ್ಲಿದೆ ಅಂತ ಹೇಳ್ತೀವಿ. ಆದರೆ ಕುಂಭರಾಶಿಯವರಿಗೆ ಈಗ ಆ ಕಾಲವೇ ಮಾತನಾಡೋದಕ್ಕೆ ಶುರು ಮಾಡಿದೆ. ಈ ವಿಡಿಯೋ ನಿಮಗೆ ಕಣ್ಣಿಗೆ ಬಿದ್ದಿರೋದು ಅಂದರೆ ಒಂದು ದೈವದ ಸೂಚನೆ ಇದ್ದಂತೆ. ಕುಂಭರಾಶಿಯವರಿಗೆ ಈ ಸಮಯ ಸಾಮಾನ್ಯ ಅಲ್ಲ. ಡಿಸೆಂಬರ್ 21ರಂದು ಅಂದರೆ ಇಂದು ಸಂಜೆ 6:45 ನಡುವೆ, ಅದರ ನಂತರ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಆದರೆ ಗಟ್ಟಿಯಾಗಿ ಬದಲಾವಣೆಗಳ ಸರಣಿ ಆರಂಭವಾಗುತ್ತೆ ಸ್ನೇಹಿತರೆ. ನೀವು ಇಷ್ಟು ದಿವಸ ಅನುಭವಿಸಿದ ನಿರ್ಲಕ್ಷ್ಯ, ವಿಳಂಬ, ಒಂಟಿತನ, ಮನಸ್ಸಿನ ಭಾರ ಎಲ್ಲಕ್ಕೂ ದೇವರು ಒಳಗಿಂದಲೇ ಉತ್ತರ ಸಿದ್ಧಪಡಿಸ್ತಾ ಇದ್ದಾರೆ. ಮತ್ತು ಈಗ ಆ ಉತ್ತರಗಳು ಒಂದೊಂದಾಗಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡ್ತಾ ಇವೆ. ಕುಂಭರಾಶಿಯವರು ಸದಾ ತಮ್ಮದೇ ರೀತಿಯಲ್ಲಿ ಯೋಚಿಸುವವರು, ಎಲ್ಲರಂತೆ ನಡೆಯುವವರಲ್ಲ ಇವರು. ಆದರೆ ಇದೇ ಒಂದು ಗುಣವೇ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಸಮಸ್ಯೆ ಕೂಡ ಆಯಿತು. ನಿಮ್ಮ ಯೋಚನೆಗಳಿಗೆ ಬೆಲೆ ಸಿಗಲಿಲ್ಲ. ನಿಮ್ಮ ಸತ್ಯತೆಗೆ ನಿಮಗೆ ತೊಂದರೆ ಬಂತು. ಕೆಲವರು ನಿಮ್ಮನ್ನು ಬಳಸಿಕೊಂಡರು. ಕೆಲವರು ನಿಮ್ಮ ಮೌನವನ್ನು ದುರ್ಬಲತೆ ಅಂತ ಅಂದುಕೊಂಡರು. ಆದರೆ ಈ ಎಲ್ಲವೂ ನಿಮ್ಮ ಸಹನೆಯ ಪರೀಕ್ಷೆ ಮಾತ್ರ ಆಗಿತ್ತು. ಡಿಸೆಂಬರ್ 21ರ ನಂತರ ಮೊದಲ ಬದಲಾವಣೆ ನಿಮ್ಮ ಮನಸ್ಸಿನೊಳಗೆ ನಡೆಯುತ್ತೆ ಸ್ನೇಹಿತರೆ. ಬಹುಕಾಲದಿಂದ ಕಾಡುತ್ತಾ ಇದ್ದ ಗೊಂದಲಗಳು ನಿಧಾನವಾಗಿ ಕರಗುತ್ತೆ. ಮನಸ್ಸು ಹಗುರವಾಗುತ್ತೆ. ಯಾವ ದಿಕ್ಕಿನಲ್ಲಿ ಸಾಗಬೇಕು ಎಂಬ ಸ್ಪಷ್ಟತೆ ನಿಮಗೆ ಸಿಗುತ್ತೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ತಪ್ಪಾಗುವುದಿಲ್ಲ ಎಂದು ಒಂದು ಒಳಗಿನ ನಂಬಿಕೆ ಹುಟ್ಟುತ್ತೆ. ಅದೇ ಸಮಯದಲ್ಲಿ ಹಣಕಾಸಿನ ವಿಚಾರದಲ್ಲಿಯೂ ಕೂಡ ಚಲನೆ ಆರಂಭವಾಗುತ್ತೆ. ಅಡಕವಾಗಿ ನಿಂತ ಹಣ ಚಲಿಸಲು ಶುರುವಾಗುತ್ತೆ. ನೀವು ನಿರೀಕ್ಷಿಸಿದ ಮೂಲಗಳಿಂದ ಹಣ ಅಥವಾ ಸಹಾಯ ಬರುತ್ತೆ. ಸಣ್ಣ ಅವಕಾಶಗಳು ದೊಡ್ಡ ಲಾಭಕ್ಕೆ ದಾರಿ ಮಾಡಿಕೊಡುತ್ತೆ. ಸಾಲದ ಒತ್ತಡ ನಿಧಾನವಾಗಿ ಕಡಿಮೆಯಾಗುತ್ತೆ. ಹಣದ ವಿಚಾರದಲ್ಲಿ ಇದ್ದ ಭಯ ಮನಸ್ಸಿನಿಂದ ದೂರವಾಗುತ್ತೆ. ಕುಟುಂಬದ ವಿಷಯದಲ್ಲಿ ಶಾಂತಿಯ ವಾತಾವರಣ ನಿರ್ಮಾಣವಾಗುತ್ತೆ ಸ್ನೇಹಿತರೆ. ಬಹುಕಾಲದಿಂದ ಇದ್ದ ಅಸಮಾಧಾನಗಳು ಮಾತುಕತೆಯ ಮೂಲಕ ಸರಿಹೋಗುತ್ತೆ. ನಿಮ್ಮ ಮಾತಿಗೆ ಮನೆಯೊಳಗೆ ಮೌಲ್ಯ ಹೆಚ್ಚಾಗುತ್ತೆ. ದೂರವಾದ ಸಂಬಂಧಗಳು ಮತ್ತೆ ಸಂಪರ್ಕಕ್ಕೆ ಬರುತ್ತೆ. ಹಿರಿಯರ ಆಶೀರ್ವಾದ ನಿಮ್ಮ ನಿರ್ಧಾರಗಳಿಗೆ ಬಲವನ್ನು ನೀಡುತ್ತೆ. ಈ ಅವಧಿಯಲ್ಲಿ ನಿಮ್ಮ ವಿರುದ್ಧ ಕೆಲಸ ಮಾಡಿದವರು, ನಿಮ್ಮ ಬೆಳವಣಿಗೆಯನ್ನು ತಡೆಯಲು ಯತ್ನಿಸಿದವರು ತಾವೇ ತಮ್ಮ ನಿಜ ಮುಖ ತೋರಿಸ್ತಾರೆ. ನೀವು ಏನು ಮಾತನಾಡದೇ ಇದ್ರೂ ಕೂಡ ಸತ್ಯವರ ಬರುತ್ತೆ. ಅಂದರೆ ದೇವರು ಅವರ ನಾಲಿಗೆ, ಅವರ ಪಾಲಿಗೆ, ಅವರ ಕರ್ಮದ ಒಂದು ಉತ್ತರವನ್ನೇ ಅವರು ತಾನೇ ನೀಡ್ತಾರೆ. ನ್ಯಾಯ ನಿಮ್ಮ ಕಡೆಗೆ ತಿರುಗಿ ಬರುತ್ತೆ. ಆದರೆ ಈ ದೈವಿಕ ಸಮಯದಲ್ಲಿ ನೀವು ಕೆಲವು ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು. ತಕ್ಷಣ ತೀರ್ಮಾನಗಳನ್ನು ನೀವು ತೆಗೆದುಕೊಳ್ಳುವುದಕ್ಕೆ ಹೋಗಬೇಡಿ. ಕೋಪದಲ್ಲಿ ಮಾತು ಆಡೋದಕ್ಕೆ ಹೋಗಬೇಡಿ. ರಾತ್ರಿ ಸಮಯದಲ್ಲಿ ಅನಗತ್ಯ ಪ್ರಯಾಣಗಳನ್ನು ತಪ್ಪಿಸುವುದರಿಂದ ಒಳ್ಳೆಯದು. ಎಲ್ಲರ ಮಾತುಗಳನ್ನು ನಂಬಿ ನೀವು ಹಣವನ್ನು ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಯಾರಿಗೂ ಹಣ ಮತ್ತು ಭರವಸೆಯನ್ನು ನೀಡೋದಕ್ಕೆ ಹೋಗಬೇಡಿ. ಈ ಎಚ್ಚರಿಕೆಗಳನ್ನು ಪಾಲಿಸಿದರೆ ನಿಮ್ಮ ಅದೃಷ್ಟ ವೇಗವಾಗಿ ಕೆಲಸ ಮಾಡುತ್ತೆ. ಈ ಸಮಯದಲ್ಲಿ ದೇವರು ನಿಮಗೆ 3 ವಿಶೇಷ ಸಂಕೇತಗಳನ್ನು ತೋರಿಸುತ್ತಾರೆ. ಮೊದಲನೆಯದು, ಕಾರಣ ಇಲ್ಲದೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಹೃದಯ ಹಗುರ ಆಗಿದೆ ಅಂತ ಒಂದು ಅನುಭವ ಅನ್ನೋದು ನಿಮಗೆ ಸಿಗುತ್ತೆ. ಇನ್ನು ಎರಡನೆಯದಾಗಿ, ಒಂದು ಫೋನ್ ಕಾಲ್ ಅಥವಾ ಸಂದೇಶ, ಅದು ನಿಮ್ಮ ದೊಡ್ಡ ಸಮಸ್ಯೆಗೆ ಪರಿಹಾರವನ್ನು ತಂದುಕೊಡುತ್ತೆ ಸ್ನೇಹಿತರೆ. ಮೂರನೆಯ ದಾರಿ, ಇಲ್ಲ ಅಂತ ನೀವು ಭಾವಿಸಿದ ಜಾಗದಲ್ಲೇ ಹೊಸ ಅವಕಾಶ ಅನ್ನೋದು ಕಾಣಿಸಿಕೊಳ್ಳುತ್ತೆ. ಪ್ರೇಮ ಜೀವನದಲ್ಲಿ ಕೂಡ ಮಹತ್ವದ ಬದಲಾವಣೆಗಳು ಸಂಭವಿಸುತ್ತೆ. ದೂರವಾದವರು ಮತ್ತೆ ನಿಮ್ಮ ಜೀವನದ ಭಾಗವಾಗಬಹುದು. ಹಳೆಯ ನೋವುಗಳು ಕರಗುತ್ತೆ. ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುತ್ತೆ. ಸಿಂಗಲ್ ಆಗಿರುವವರಿಗೆ ಅರ್ಥಪೂರ್ಣ ಪರಿಚಯಗಳು ದೊರೆಯುತ್ತೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕಿ ಬರುತ್ತೆ. ನಿಮ್ಮ ವಿಭಿನ್ನ ಯೋಚನೆಗಳಿಗೆ ಗುರುತು ಸಿಗುತ್ತೆ. ಕೆಲಸದಲ್ಲಿ ನಿಮ್ಮ ಮೇಲೆ ನಂಬಿಕೆ ಹೆಚ್ಚಾಗುತ್ತೆ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು ಲಾಭ ತರುತ್ತೆ. ಹಳೆಯ ಬಾಕಿಗಳು ವಾಪಸ್ ಬರುವ ಸೂಚನೆಗಳು ಕಾಣಿಸ್ತಾ ಇವೆ. ಮುಂದಿನ 7 ವಾರಗಳು ಕುಂಭರಾಶಿಯವರಿಗೆ ಅತ್ಯಂತ ಮಹತ್ವದ ಸಮಯ. ಕಳೆದುಕೊಂಡ ಅವಕಾಶಗಳು ಮರಳಿ ಬರುತ್ತೆ. ಗೌರವ ಹೆಚ್ಚಾಗುತ್ತೆ. ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ಮಾನಸಿಕ ಸ್ಥಿರತೆ ಆಗುತ್ತೆ. ಮನೆಗಳಲ್ಲಿ ಶುಭ ಕಾರ್ಯಗಳ ಸೂಚನೆ ಎಲ್ಲವೂ ಒಂದೊಂದಾಗಿ ನಡೆಯುತ್ತೆ. ಇದು ಸಾಮಾನ್ಯ ರಾಶಿ ಫಲವಲ್ಲ. ಇದು ದೇವರು ನಿಮ್ಮ ಜೀವನದಲ್ಲಿ ತೆರೆದಿರುವ ಹೊಸ ಬಾಗಿಲು. ಡಿಸೆಂಬರ್ 21 ಸಂಜೆ 6:45 ನಂತರ ನಡೆಯುವ ಬದಲಾವಣೆಗಳನ್ನು ನೀವು ಗಮನ ಇಟ್ಟು ನೋಡಿ. ಈ ಸಂದೇಶ ನಿಮ್ಮ ಹೃದಯಕ್ಕೆ ಆಗಿದ್ರೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ಇನ್ನೊಂದು, ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.
ಮತ್ತು ಕುಂಭರಾಶಿಯವರು ನಾನು ಇವಾಗ ಹೇಳಿದ್ದೀನಲ್ಲ, ಡಿಸೆಂಬರ್ 21ರಿಂದ ಅಂದರೆ ಇಂದು ಸಂಜೆ 6:45ರಿಂದ ನಿಮಗೆ ಶುಭ ಫಲಗಳು ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಜನವರಿ ಅಂತೂ ತುಂಬಾ ಚೆನ್ನಾಗಿದೆ. ನಿಮಗೆ ಗುರುಬಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಜನವರಿಯಿಂದ ಕುಂಭರಾಶಿಯವರಿಗೆ ಗುರುಬಲ ಅನ್ನೋದು ಸಿಗುತ್ತೆ. ಯಾಕಂದರೆ ಇಷ್ಟು ವರ್ಷ ನೀವು ಕಷ್ಟಪಟ್ಟಿದ್ದೀರಾ ಸ್ನೇಹಿತರೆ. ಶನಿ ಸಾಡೆ ಸಾತಿಯಿಂದ ತುಂಬ ನೋವನ್ನು ಅನುಭವಿಸಿದ್ದೀರಾ, ತುಂಬ ತೊಂದರೆಗಳನ್ನು ಅನುಭವಿಸಿದ್ದೀರಾ. ಆದರೆ ಅದಕ್ಕೆಲ್ಲ ಅಂತ್ಯ ಅಂದರೆ ತೆರೆ ಎಳೆಯುವ ಸಮಯ ಬಂದಾಗಿದೆ ಅಂತಲೇ ಹೇಳ್ಬೋದು. ದೇವರ ಕೃಪೆ ನಿಮ್ಮ ಮೇಲಾಗಿದೆ. ಇಷ್ಟು ದಿವಸ ಪಟ್ಟ ಕಷ್ಟಕ್ಕೆ ಒಳ್ಳೆ ಪ್ರತಿಫಲ ಸಿಗುತ್ತೆ ಸ್ನೇಹಿತರೆ. ಆದರೆ ಇಂದಿನಿಂದ ನೀವು ಶನಿದೇವರ ಆರಾಧನೆ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಜನವರಿಯಿಂದ ನಿಮಗೆ ಒಳ್ಳೆ ಗುರುಬಲ ಬರ್ತಾ ಇದೆ. ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಮತ್ತು ಯಾರೆಲ್ಲ ವಿವಾಹ ಆಗಿಲ್ಲ ಇನ್ನು ಅಂಥವರಿಗೆ ವಿವಾಹ ಕೂಡ ಕೂಡಿ ಬರ್ತಾ ಇದೆ. ವಿವಾಹ ಯೋಗ ಕೂಡ ಕೂಡಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಕುಂಭರಾಶಿಯವರಿಗೆ ಕೊನೆ ಅಂತ ಅಂದರೆ ಸಾಡೆ ಸಾತಿಯ ಕೊನೆ ಅಂತ ನಡೀತಾ ಇದೆ. ನಿಮಗೆ ಇನ್ನು ಜನವರಿಯಿಂದ ಶುಭ ಫಲಗಳ ಮೇಲೆ ಸುರಿಮಳೆನೇ ಸುರಿಯುತ್ತೆ ಅಂತ ಹೇಳ್ಬೋದು. ಕುಂಭರಾಶಿಯವರು ಇಷ್ಟು 5.5 ವರ್ಷ ಅಂದರೆ 5.5 ವರ್ಷದಿಂದ ಶನಿ ಸಾಡೆ ಸಾತಿ ಆರಂಭವಾದಾಗಿನಿಂದ ತುಂಬ ನೋವನ್ನು, ತುಂಬ ತೊಂದರೆಗಳನ್ನು ನೀವು ಅನುಭವಿಸಿದ್ದೀರಿ. ಸುಮಾರು ಜನ ನನಗೆ ಮೆಸೇಜಲ್ಲಿ ತಿಳಿಸಿದ್ದಾರೆ, ನೀವು ಇಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾನೆ ಇದ್ದೀರಾ, ಇನ್ನೂ ಆಗಿಲ್ಲ ಮೇಡಮ್, ಯಾವಾಗ ಆಗುತ್ತೆ ಹೇಳಿ, ಪ್ಲೀಸ್ ಹೇಳಿ ಅಂತ ತುಂಬ ಜನ ನನಗೆ ಮೆಸೇಜಲ್ಲಿ ಕೇಳಿದ್ದೀರಾ. ಅವ್ರಿಗೆಲ್ಲ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ನಿಮ್ಮ ಮನೆ ದೇವರ ಕೃಪೆ ನಿಮ್ಮ ಮೇಲೆ ಆಗಿದೆ. ಖಂಡಿತ ಶನಿದೇವನ ಕೃಪೆ ಕೂಡ ನಿಮ್ಮ ಮೇಲೆ ಆಗಿದೆ ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ದಿನ ಅಂದರೆ ಜನವರಿ ಹೊಸ ವರ್ಷದ ನಂತರ ನಿಮಗೆ ಒಳ್ಳೊಳ್ಳೆ ಶುಭ ಫಲಗಳು ಸ್ಟಾರ್ಟ್ ಆಗುತ್ತೆ. ನೀವು ಯಾವುದಕ್ಕೆ ಕೈ ಹಾಕಿದ್ರು ಕೆಲಸಕ್ಕೆ ಒಳ್ಳೆ ಶುಭ ಫಲನೇ ಸಿಗುತ್ತೆ. ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ವಿವಾಹ ಯೋಗ ಕೂಡಿ ಬರುತ್ತೆ. ಮತ್ತು ನಿಮ್ಮ ಚಿಂತೆಗಳೆಲ್ಲ ದೂರ ಆಗುತ್ತೆ. ಮತ್ತು ವಿದ್ಯಾಭ್ಯಾಸ ಮಾಡ್ತಾ ಇರೋರಿಗೆ ಒಳ್ಳೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುತ್ತೆ. ವಿದೇಶ ಪ್ರಯಾಣ, ಯಾವುದೇ ರೀತಿ ಶುಭ ಫಲಗಳನ್ನು ನೀವು ಯೋಚನೆ ಮಾಡಿದ್ರೆ ಖಂಡಿತ ಅದೆಲ್ಲ ನೆರವೇರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಕೊನೆ ಹಂತ ಅಂದರೆ ಸಾಡೆ ಸಾತಿ ಕೊನೆ ಹಂತದಲ್ಲಿದ್ದೀರಾ ನೀವು. ಇನ್ನು 2 ವರ್ಷ ಅಂದರೆ 1.5 ವರ್ಷ ಇನ್ನು ನಿಮಗೆ ತುಂಬ ಕೊನೆ ಹಂತದಲ್ಲಿದ್ದಾಗ ಶನಿ ಇಷ್ಟು ವರ್ಷ ಕೊಟ್ಟ ಕಷ್ಟಕ್ಕೆ ಪ್ರತಿಫಲವಾಗಿ ಅವರು ಇವಾಗ ಒಳ್ಳೆ ಫಲಗಳನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೊನೆ ಹಂತದಲ್ಲಿ ಒಳ್ಳೆ ಫಲಗಳನ್ನು ನೀಡ್ತಾರೆ. ಆದ್ದರಿಂದ ನೀವು ಒಳ್ಳೆ ಕೆಲಸಗಳನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಕೊನೆ ಹಂತದಲ್ಲಿರುವ ನೀವು ದಾನ ಧರ್ಮಗಳನ್ನು, ಬಡವರಿಗೆ ದಾನ ಮಾಡೋದು, ಧರ್ಮ ಮಾಡೋದು, ನೀವು ಹೆಚ್ಚಿನದಾಗಿ ದೇವಸ್ಥಾನಗಳಿಗೆ, ಶನಿ ಟೆಂಪಲ್ಗೆ ಹೋಗೋದು ಮತ್ತು ಆಂಜನೇಯ ಟೆಂಪಲ್ಗೆ ಹೋಗೋದು, ಶನಿವಾರದ ದಿನ ಎಳಬತ್ತಿ ಹಚ್ಚೋದು, ಶನಿ ಮತ್ತು ಆಂಜನೇಯ ಟೆಂಪಲ್ಗೆ ಹೋಗಿ ನೀವು ತುಳಸಿ ಹಾರವನ್ನು ದಾನವಾಗಿ ನೀಡಿ. ಮತ್ತು ಸೋಮವಾರ ಆದಷ್ಟು ನೀವು ಈಶ್ವರನಿಗೆ ಹಾಲಭಿಷೇಕವನ್ನು ಮಾಡಿಸಿದರೆ ಖಂಡಿತ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಜನವರಿಯಿಂದ ಅಂತೂ ನೀವು ಬರೆದಿಟ್ಕೊಳ್ಳಿ, ಗೋಲ್ಡನ್ ಟೈಮ್ ಸ್ಟಾರ್ಟ್ ಆಯಿತು ಅಂತಲೇ ಬರೆದಿಟ್ಕೊಳ್ಳಿ ಸ್ನೇಹಿತರೆ. ತುಂಬ ನೋವನ್ನು ಅನುಭವಿಸಿದ್ದೀರಾ, ಮನಸ್ಸಲ್ಲೇ ತುಂಬ ನೋವು ಅನುಭವಿಸಿದ್ದೀರಾ, ತುಂಬ ತೊಂದರೆಗಳನ್ನು ಅನುಭವಿಸಿದ್ದೀರಾ. ಅದಕ್ಕೆಲ್ಲ ಫುಲ್ ಸ್ಟಾಪ್ ಇಡೋದಕ್ಕೆ ಅಂತಲೇ ಶನಿದೇವರು ಈಗ ನಿಮಗೆ ಒಳ್ಳೆ ಫಲಗಳನ್ನು ಕೊಡೋದಕ್ಕೆ ಆರಂಭ ಮಾಡ್ತಾರೆ. ಜನವರಿಯಿಂದ ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ. ಯಾವುದೇ ಕಷ್ಟಗಳಿದ್ರೂ ಕೂಡ ಅದಕ್ಕೆ ತಕ್ಕ ಪ್ರತಿಫಲವಾಗಿ ಒಳ್ಳೆಯದನ್ನು ಮಾಡ್ತಾ ಹೋಗ್ತಾರೆ. ನೀವು ಆದಷ್ಟು ಶನಿವಾರ ಶನಿ ಟೆಂಪಲ್ಗೆ ಹೋಗೋದನ್ನು ಮಿಸ್ ಮಾಡ್ಕೋಬೇಡಿ. ಎಳ್ಬತ್ತಿ ಹಚ್ಚಿ ಮತ್ತು ಎಳ್ಳೆಣ್ಣೆ ದಾನ ಮಾಡಿ. ಆದಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡಿ. ಮತ್ತು ದಾನ ಧರ್ಮ ಅಂದರೆ ಶನಿ ಮಹಾತ್ಮನಿಗೆ ತುಂಬ ಪ್ರಿಯವಾದ ವಿಷಯ ಅಂತ ಹೇಳ್ಬೋದು. ಶನಿ ದೇವರಿಗೆ, ಬಡಬಗರಿಗೆ ದಾನ ಮಾಡೋದು ತುಂಬ ಇಷ್ಟಪಡ್ತಾರೆ. ಹಾಗಾಗಿ ನೀವು ದಾನ ಧರ್ಮಗಳನ್ನು ಮಾಡಿ. ಖಂಡಿತ ಶನಿದೇವರು ನಿಮಗೆ ಕೈಯನ್ನು ಹಿಡಿತಾರೆ ಅಂತ ಹೇಳ್ಬೋದು. ಜನವರಿಯಿಂದ ಇವತ್ತು ಸಂಜೆಯಿಂದಲೇ ನಿಮಗೆ ಒಳ್ಳೆ ಶುಭ ಸೂಚನೆಗಳು ಸಿಗ್ತಾ ಹೋಗುತ್ತೆ. ಸಂಜೆ 6:45 ನಂತರ ಕುಂಭರಾಶಿಗೆ ಒಳ್ಳೆ ಶುಭ ಸೂಚನೆಗಳು ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಸಾಧ್ಯವಾದಷ್ಟು ಒಳ್ಳೆಯದನ್ನು ಮಾಡಿ, ಒಳ್ಳೆಯ ಕೆಲಸಗಳನ್ನು ಮಾಡಿ ಮತ್ತು ದಾನ ಧರ್ಮಗಳನ್ನು ಮಾಡಿ. ಖಂಡಿತ ನಿಮ್ಮ ಮನಸ್ಸಲ್ಲಿರೋ ಗೊಂದಲಗಳಿಗೆಲ್ಲ ಉತ್ತರ ಈಗ ಸಿಗುತ್ತೆ. ಇನ್ಮೇಲೆ ಕೆಲಸ ಇಲ್ಲದೆ ಇರೋರಿಗೆ ಕೆಲಸ ಸಿಗುತ್ತೆ. ವಿದೇಶಿ ಪ್ರಯಾಣ ವ್ಯವಸ್ಥೆ ಇರುತ್ತೆ. ಮತ್ತು ಮನೆಗಳಲ್ಲಿ ಗಂಡ ಹೆಂಡತಿ ನಡುವೆ ಕಲಹಗಳಿದ್ರೂ ಕೂಡ ಅದು ಕೂಡ ಸಂಪೂರ್ಣವಾಗಿ ಮಾಯವಾಗುತ್ತೆ ಅಂತಲೇ ಹೇಳ್ಬೋದು. ಒಳ್ಳೆ ಅನ್ಯೂನ್ಯತೆ ಅನ್ನೋದು ಬೆಳೀತಾ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಜಗಳನ ಆಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಗಂಡ ಹೆಂಡತಿಯರ ನಡುವೆ ಅನ್ಯೂನ್ಯತೆ ತುಂಬ ಮುಖ್ಯವಾಗಿರುತ್ತೆ. ಮಕ್ಕಳ ಭವಿಷ್ಯಕ್ಕಾಗಿ ಎಷ್ಟೇ ನಾವು ತಪ್ಪಿದ್ರೂ ಅದನ್ನು ಸರಿಪಡಿಸ್ಕೊಂಡು ತಿದ್ದುಕೊಂಡು ಜೀವನನ ನಡೆಸ್ಕೊಂಡು ಹೋದರೆ ಖಂಡಿತ ದೇವರು ಕೂಡ ನಮ್ಮನ್ನು ಒಳ್ಳೆ ದಾರಿಗೆ ಕರ್ಕೊಂಡು ಹೋಗ್ತಾರೆ. ಒಳ್ಳೆ ಫಲಗಳನ್ನು ಕೊಡ್ತಾರೆ. ನಾವು ಮನಸ್ಸಿನಲ್ಲಿ ಮಾಡೋದು ಒಂದು ಅಂತ ಮಾಡಿದ್ರೆ ಖಂಡಿತ ಒಳ್ಳೆ ಫಲ ಸಿಗೋದಿಲ್ಲ, ಕೆಟ್ಟ ಫಲಗಳೇ ಸಿಗ್ತಾ ಹೋಗುತ್ತೆ. ನಾವು
ಮನಸ್ಸಿನಲ್ಲಿ ಒಳ್ಳೆ ಭಾವನೆಯಿಂದ ಇರಬೇಕು, ಒಳ್ಳೆ ಮನಸ್ಸನ್ನು ಇಟ್ಕೋಬೇಕಾಗುತ್ತೆ. ಶುದ್ಧವಾದ ಮನಸ್ಸಿನಿಂದ ನಾವು ದಾನ ಧರ್ಮಗಳನ್ನು ಮಾಡಬೇಕು. ಮತ್ತು ಯಾರೇ ಸ್ನೇಹಿತರನ್ನು ನಂಬೋದಕ್ಕೆ ಹೋಗಬೇಡಿ. ಅತಿಯಾಗಿ ನಂಬಿ ದುಡ್ಡು ಹಣ ಕೊಡೋದಕ್ಕೆ ಹೋಗಬೇಡಿ. ಖಂಡಿತ ತುಂಬ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ. ಮತ್ತು ಹಾಗಾಗಿ ಯಾರನ್ನು ನಂಬೋದಕ್ಕೆ ಹೋಗಬೇಡಿ, ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ನೋಡಿದ್ರಲ್ಲ, ಜನವರಿ 26ಗಂತೂ ತುಂಬಾ ಚೆನ್ನಾಗಿದೆ ಈ ಕುಂಭರಾಶಿಗೆ. ಅಂದರೆ ಕುಂಭರಾಶಿ ಅಧಿಪತಿ ಬಂದು ಶನಿ ಮಹಾತ್ಮ, ಶನಿ ದೇವರು. ಅವರು ನಿಮಗೆ ಸಾಡೆ ಸಾತಿನ ಕೊನೆ ಹಂತದಲ್ಲಿ ನಿಮಗೆ ಒಳ್ಳೆ ಫಲಗಳನ್ನು ಕೊಡ್ತಾರೆ. ಖಂಡಿತ ನೀವು ಪ್ರಯತ್ನಗಳನ್ನು ಮಾಡಿ. ಎಲ್ಲ ಕೆಲಸದಲ್ಲೂ ನಿಮಗೆ ಶುಭ ಫಲ ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. ಟೋಟಲ್ ಆಗಿ ಹೇಳಬೇಕು ಅಂದರೆ ಕುಂಭರಾಶಿಯವರಿಗೆ ಹೊಸ ವರ್ಷ ಶುಭ ಫಲಗಳನ್ನು ಕೊಡ್ತಾ ಇದೆ. ಗೋಲ್ಡನ್ ಟೈಮ್ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ಬೋದು. ಕುಂಭರಾಶಿಯವರಿಗೆ ನಿಮಗೆ ಚಿನ್ನದ ಟೈಮ್ ಅಂತಲೇ ಹೇಳ್ಬೋದು. ಮುಟ್ಟಿದೆಲ್ಲ ಬಂಗಾರ ಆಗೋ ಕಾಲಕ್ಕೆ ಹತ್ರ ಬರ್ತಾ ಇದೆ, ತುಂಬಾ ಹತ್ರ ಬರ್ತಾ ಇದೆ. ಹಾಗಾಗಿ ಅದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಖಂಡಿತ ನೀವು ಯೂಸ್ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಆದಷ್ಟು ನಾನು ಹೇಳಿದ ಹಾಗೆ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಸಣ್ಣ ಪುಟ್ಟ ಪರಿಹಾರಗಳು, ದೇವಸ್ಥಾನಕ್ಕೆ ಹೋಗೋದು, ಎಳ್ಳೆಣ್ಣೆ ಎಳ್ಳುಬತ್ತಿಗಳನ್ನು ಹಚ್ಚೋದು, ಮತ್ತು ಬಡಬಗ್ಗರಿಗೆ ದಾನ ಧರ್ಮಗಳನ್ನು ಮಾಡೋದು, ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀರು ಇಡೋದು, ಇಷ್ಟು ಚಿಕ್ಕ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಕೆಲವರು ಏನೇ ಹೇಳಿದ್ರು ನಮ್ಗೆ ಒಳ್ಳೇದಾಗ್ತಾ ಇಲ್ಲ ಅನ್ನೋರು ಖಂಡಿತ ನೀವೇನು ಮಾಡಿ, ನಿಮ್ಮ ಜಾತಕವನ್ನು, ಜನ್ಮ ಜಾತಕವನ್ನು ತುಂಬ ಹತ್ತಿರದ ಯಾರಾದರೂ ಜ್ಯೋತಿಷಿಗಳಿದ್ದರೆ ಅವ್ರ ಹತ್ರ ಹೋಗಿ ಒಂದು ಸರಿ ಚೆಕ್ ಮಾಡಿಸ್ಕೊಳ್ಳಿ. ಯಾಕಂದರೆ ಜನ್ಮ ಜಾತಕದಲ್ಲಿ ನಿಮ್ಮ ಗ್ರಹಗತಿ ಯಾವ ರೀತಿ ಇದೆ, ಯಾವ ಮನೇಲಿದ್ದಾವೆ ಅಂತ ತಿಳ್ಕೋಬೇಕಾಗುತ್ತೆ. ಎಲ್ಲರಿಗೂ ಒಳ್ಳೇದಾಗ್ತಿದೆ, ನನಗೆ ಮಾತ್ರ ಒಳ್ಳೇದಾಗ್ತಿಲ್ಲ ಮೇಡಮ್ ಅಂತ ಹೇಳ್ಬೋದು ನೀವು. ಆದರೆ ನಿಮ್ಮ ಮನೆ ಅಂದರೆ ಗ್ರಹಗತಿಗಳು ಯಾವ್ಯಾವ ಮನೆಯಲ್ಲಿದ್ದಾವೆ, ಯಾವ ಫಲಗಳನ್ನು ಕೊಡುತ್ತೆ ಅನ್ನೋದನ್ನು ನಿಮ್ಮ ಜನ್ಮ ಜಾತಕದಲ್ಲಿ ಇರುತ್ತೆ. ಹಾಗಾಗಿ ಹತ್ತಿರದ ಜ್ಯೋತಿಷಿ ಹತ್ರ ಹೋಗಿ ಒಮ್ಮೆ ಜನ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ ಸ್ನೇಹಿತರೆ. ಅವರು ಖಂಡಿತ ನಿಮಗೆ ಪರಿಹಾರ ಕೂಡ, ಏನಾದರೂ ತೊಂದರೆಗಳಿದ್ರೆ ಖಂಡಿತ ಪರಿಹಾರವನ್ನು ಸೂಚಿಸ್ತಾರೆ. ಆ ಪರಿಹಾರಗಳನ್ನು ನೀವು ಮಾಡಿಕೊಂಡಿದ್ದೆ ಆದರೆ ನೀವು ಕೂಡ 100ಕ್ಕೆ 100ರಷ್ಟು ಶುಭ ಫಲಗಳನ್ನು ಅನುಭವಿಸ್ತೀರಾ ಈ ಕುಂಭರಾಶಿಯವರು ಅಂತ ಹೇಳ್ಬೋದು. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕುಂಭರಾಶಿಯವರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಆಂಜನೇಯಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್, ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ. ಯಾಕಂದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ, ತಕ್ಷಣ ನೋಡ್ಬೋದು. ಓಕೆನಾ ಸ್ನೇಹಿತರೆ, ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಕುಂಭರಾಶಿಯವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೊಸ ವರ್ಷ ಹೊಸ ಫಲಗಳನ್ನು ಕೊಡಲಿ, ಶುಭವನ್ನು ತರಲಿ ನಿಮಗೆ ಅಂತ ಹೇಳ್ತಾ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ನಿಮಗೆಲ್ಲ ಕುಂಭರಾಶಿಯವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಓಕೆ ಸ್ನೇಹಿತರೆ, ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ನಿಮಗೆಲ್ಲ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ಅರ್ಧಬರ್ಧ ವಿಷಯ ತಿಳ್ಕೊಬೇಡಿ, ಪೂರ್ತಿ ವಿಷಯ ತಿಳ್ಕೊಳ್ಳಿ. ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಮತ್ತೆ ಸಿಗ್ತೀನಿ. ಓಕೆ, ಬಾಯ್, ಟೇಕ್ ಕೇರ್. ಎಲ್ರಿಗೂ ಧನ್ಯವಾದಗಳು.